ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಪೂಜೆ ದೊಡ್ಡಪ್ಪ ಮಹಾರಾಜ್ ಕಿ ಜೈ. ಪಂಚಾಯತ್ ಆಲ್ರೆಡಿ ತೋರಿ ಸ್ವಲ್ಪ ತೊಗೊಂಡ್ರಿ ಎಲ್ಲ ಬಿಡ್ರಿ ಅಂತಂದು ಅಷ್ಟೇ. ಶ್ರೀ ಸರ್ವೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಪೂಜಾ ದೊಡ್ಡಪ್ಪ ಮಹಾರಾಜ್ ಕಿ ಜೈ. ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಅಪ್ಪ ದೊಡ್ಡಪ್ಪ ಮಹಾರಾಜ್ ಕಿ ಜೈ. ಶರಣ ತಂದೆಪ್ಪ. ಮಾಡ್ತಾನೆ ಎಲ್ಲರೂ ಚೆಲ್ಲಿ ಊಟ ಹಾಕಿ ಎಲ್ಲರಿಗೆ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಪೂಜೆ ದೊಡ್ಡಪ್ಪ ಮಹಾರಾಜ್ ಕಿ ಜೈ. ಪಂಚಾಯತ್ ಆಲ್ರೆಡಿ ತೋರಿ ಸ್ವಲ್ಪ ತೊಗೊಂಡ್ರಿ ಎಲ್ಲ ಬಿಡ್ರಿ ಅಂತಂದು ಅಷ್ಟೇ. ಶ್ರೀ ಸರ್ವೇಶ್ವರ ಮಹಾರಾಜ್ ಕಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಪೂಜಾ ದೊಡ್ಡಪ್ಪ ಮಹಾರಾಜ್ ಕಿ ಜೈ. ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಅಪ್ಪ ದೊಡ್ಡಪ್ಪ ಮಹಾರಾಜ್ ಕಿ ಜೈ. ಶರಣ ತಂದೆಪ್ಪ. ಮಾಡ್ತಾನೆ ಎಲ್ಲರೂ ಚೆಲ್ಲಿ ಊಟ ಹಾಕಿ ಎಲ್ಲರಿಗೆ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಕ್ಯಾಂಡಿಡೇಟ್ ಎಂಟ್ರಿ 109 ಒಬ್ಬೊಬ್ಬರು 1 2 3 ಆಯ್ತು. ನೀವು 4ನೇದು ಕಂಟಿನ್ಯೂ ಪುಣೆ ಆಗುತ್ತೆ ಟೈಮಿಂಗ್ ಇರ್ತದೆ. ಬರಲಿಲ್ಲಪ್ಪ ಅಂದ್ರೆ ನಾವು ಚಾಲು ಮಾಡಬೇಕು. ಈ ಒಬ್ಬನೇ ಹೇಳಿದ್ರೆ ಮಕ್ಕಳು ಅಂದ್ರೆ ಅನುಕೂಲ ಮತದಾನ ಆಗ್ತದೆ. ನೋಟ ಕ್ಯಾಂಡ್ ಹಾಕಿದ್ರೆ 50 ಆಗ್ತದೆ. ಆಮೇಲೆ ಸ್ಲಿಪ್ ಇರ್ತದೆ. ಆಮೇಲೆ ನಿಮ್ಮ ಸಮ್ಮುಖದಾಗ ತರ್ಲಿಕ್ಕೆ ಹೋದ್ರು ಅವರೇ ಸರ್. ಹಾಂ ಆಯ್ತು ಸರ್. ಮತದಾನ ಕೂಡ ಆರಂಭ ಆಗುತ್ತೆ. ಪುಟ್ಟರಾಜ್ ಈಗಾಗಲೇ ಪ್ರಮುಖವಾಗಿ ಎಲ್ಲ ಪಕ್ಷದ ಅಭ್ಯರ್ಥಿಗಳು ಕೂಡ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಕೂಡ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಮತದಾನ ಮಾಡುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದಷ್ಟು
ಅದು ನೋಡಿದ್ರೆ ಟೋಟಲ್ ಸರ್ ಈಗ ಆಗಿನ ಮತದಾನ ಕ್ಲೋಸ್ ಮಾಡ್ತಿದ್ದೀವಿ. ಕ್ಲೋಸ್ ಮಾಡಿದ್ಮೇಲೆ ಈಗ ಕ್ಲೋಸ್ ಕೊಡ್ಬೋದಾ? ಸಂಜೆ ನಾವು 5 ಗಂಟೆ 6 ಗಂಟೆ ಕ್ಲೋಸ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಕ್ಲೋಸ್ ಕೊಟ್ಟ ಮೇಲೆ ಆಮೇಲೆ ನಾವು ಬ್ಯಾಲೆಟ್ ಕೊಟ್ಟು ಓಟ್ ಹಾಕ್ತೀವಿ ಅಂದ್ರೂ ವಿಷಯ ತಗೊಳಲ್ಲ.